ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನ ಈ 7th ಪೇ ಕಮಿಷನ್ 17% ಇಂಟ್ರಿಮ್ ರಿಲೀಫ್ ಅನ್ನ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ರಿಲೀಸ್ ಮಾಡಿದ್ರು. ಈಗ 7th ಪೇ ಕಮಿಷನ್ ಏನು ಇಲ್ವೇ ಇಲ್ಲ. ನಿಮಗೆಲ್ಲ ಈ ಎಲೆಕ್ಷನ್ ಟೈಮಲ್ಲಿ ಅವ್ರ ಭಾಷಣ ನೀವು ಕೇಳಿರ್ಬೇಕು. ನಮ್ಮ ಸರ್ಕಾರ ಬಂದ ತಕ್ಷಣ OPS ಅನ್ನ ಅನುಷ್ಠಾನಕ್ಕೆ ತರ್ತೀವಿ, ಓಲ್ಡ್ ಪೆನ್ಷನ್ ಸ್ಕೀಮ್, ನ್ಯೂ ಪೆನ್ಷನ್ ಸ್ಕೀಮ್ ರದ್ದುಗೊಳಿಸ್ತೇವೆ. 1 ವರ್ಷ ಆಯ್ತಲ್ವಾ, ಓಲ್ಡ್ ಪೆನ್ಷನ್ ಸ್ಕೀಮ್ ತಂದಿದಾರ? ಆದ್ರೂ ಹೇಳ್ತಾರೆ ನುಡಿದಂತ ನಡೆದಿದ್ದೇವೆ. ತಂದಿದಾರ ಓಲ್ಡ್ ಪೆನ್ಷನ್ ಸ್ಕೀಮ? ನಾನು ನಿಮ್ಮ ಹತ್ರ ವಿನಂತಿ ಮಾಡೋದೇನು ಅಂದ್ರೆ, ಪ್ರಜ್ಞಾವಂತ ಮತದಾರರು ಈ ಸರ್ಕಾರಕ್ಕೆ ಒಂದು ಸಂದೇಶ ಕೊಡಬೇಕಾದ ಅವಶ್ಯಕತೆ ಇದೆ. ಆ ಸಂದೇಶ ಏನು ಅಂದ್ರೆ, ನೀವು ಶಿಕ್ಷಕರ ಜೊತೆ ಆಟ ಆಡ್ತಾ ಇದ್ದೀರಿ, ಮಕ್ಕಳ ಭವಿಷ್ಯದ ಜೊತೆ ಆಟ ಆಡ್ತಾ ಇದ್ದೀರಿ. ಇದನ್ನ ನಾವು ಸಹಿಸಿಕೊಳ್ಳೋದಿಲ್ಲ ಅನ್ನುವಂಥ ಸಂದೇಶವನ್ನು ಕೊಡಬೇಕಾಗಿದೆ. ಅದಕ್ಕಾಗಿ NDA ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಅಂತ ವಿನಂತಿ ಮಾಡಲಿಕ್ಕೆ ನಾನು ಬಂದಿದ್ದೇನೆ. ಇವರು ಸೇರಿದಂತೆ 6 ಕ್ಷೇತ್ರಗಳಲ್ಲಿ ಪದವೀಧರ ಮತ್ತು ಶಿಕ್ಷಕ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ NDA ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ, ಕೆಲವು ದಿನಗಳ ಹಿಂದೆ ನಾವು ಟ್ರೆಂಡ್ ಸೆಟ್ ಮಾಡಿ ಎಲೆಕ್ಷನ್ ಮಾಡಿದ್ವಿ. ಅದು ಮಾಸ್ ಎಲೆಕ್ಷನ್. ಇನ್ನು ಈ 1ನೇ ತಾರೀಕು, ಜೂನ್ 1ನೇ ತಾರೀಕು ಒಂದು ಎಲೆಕ್ಷನ್ ನಡೆದ್ರೆ ದೇಶದ ಎಲೆಕ್ಷನ್ನೇ ಪೂರ್ಣ ಆಗುತ್ತೆ. ಅದು ಟ್ರೆಂಡ್ ಸೆಟ್ ಮಾಡೋ ಎಲೆಕ್ಷನ್. ಇದು ಟ್ರೆಂಡ್ ಸೆಟ್ ಮಾಡೋ ಎಲೆಕ್ಷನ್ ಅಲ್ಲ, ಇದು ಮಾಸ್ ಎಲೆಕ್ಷನ್ ಅಲ್ಲ, ಇದು ಕ್ಲಾಸ್ ಎಲೆಕ್ಷನ್, ಇದು ಮೈಂಡ್ ಸೆಟ್ ಮಾಡೋ ಎಲೆಕ್ಷನ್. ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡೋದೇನು ಅಂದ್ರೆ, ಒಂದೊಂದು ಓಟು ಮುಖ್ಯ ಅಂತ ಅನ್ಕೊಂಡು, ಒಂದೊಂದು ಓಟ್ನಿಂದ ಒಂದೊಂದು ಸೀಟ್ ಬರುತ್ತೆ, ಒಂದೊಂದು ಸೀಟಿಂದ ಒಂದೊಂದು ಸರ್ಕಾರ ಬರುತ್ತೆ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು, MLC ಎಲೆಕ್ಷನ್ ಅಲ್ಲಿ ಸರ್ಕಾರ ಬರದೇ ಇರಬಹುದು, ಆದ್ರೆ ಒಂದೊಂದು ಸೀಟು ಮುಖ್ಯ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ನೀವು 6 ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರವನ್ನು ಗೆಲ್ಲಿಸಿ. ಅದು ಕೊಡೋ ಮೆಸೇಜೇ ಬೇರೆ. NDA ಅಭ್ಯರ್ಥಿಗಳನ್ನ ಗೆಲ್ಲಿಸಿದ್ರೆ ಅದು ಕೊಡುವ ಸಂದೇಶವೇ ಬೇರೆ. ಸರ್ಕಾರದ ತಪ್ಪು ನೀತಿಯ ವಿರುದ್ಧ ಒಂದು ಎಚ್ಚರಿಕೆ ಕೊಟ್ಟಂತ ಆಗತ್ತೆ. ಇವತ್ತು ದಾವಣಗೆರೆ ಕ್ಯಾಂಪೇನಿಗೆ ಹೋದಾಗ ಒಂದು ಶಾಲೆನಲ್ಲಿ ಹೇಳಿದ್ರು, ಸರ್ ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳಿದ್ರು. ನಾವೇನೋ ಸಂಬಳ ಹೆಚ್ಚು ಮಾಡಿ ಅಂತ ಕೇಳ್ತಾರೇನೋ ನಮ್ಗಂತೂ, ಅಥವಾ ನಮ್ಮನ್ನ ಗ್ರಾಂಟಿನ್ ಐಡಿಗೆ ಸೇರಿಸಿ ಅಂತಾರೇನೋ ಅಂತ ನಾವು ಯೋಚನೆ ಮಾಡಿದ್ವಿ. ನಾವು ಅಧಿಕಾರ ಇಲ್ಲದೆ ಇರೋರು ಇಲ್ಲಿ ನಾವೇನು ಹಂಗೇನು ಅರ್ಜಿ ಕೊಟ್ರೇನೋ ಅಂತ ಅವ್ರು ಕೇಳಿದ್ದೇನು ಗೊತ್ತಾ, ಏನಾರು ಮಾಡಿ ನಮ್ಮ ಎಜುಕೇಶನ್ ಮಿನಿಸ್ಟರ್ನ ಒಂದು ಚೇಂಜ್ ಮಾಡಿ ಅಂತ. ನಾನು ನಿಮ್ಗೆ ಹೇಳ್ತೀನಿ, ನೀವು 6 ಗೆಲ್ಸಿ, 4ನೇ ತಾರೀಕು ಪಾರ್ಲಿಮೆಂಟ್ ಇಂದು ರಿಸಲ್ಟ್ ಬರುತ್ತೆ. ರಿಟೈಲ್ ಬೇಡವೇ ಬೇಡ, ಹೋಲ್ಸೇಲ್ ಆಗೇ ಚೇಂಜ್ ಮಾಡ್ಬೇಡ. ಈ ರಿಟೈಲ್ ವ್ಯವಹಾರವೇ ಬೇಡ, ಒಬ್ಬೊಬ್ರಿಗೆ ಚೇಂಜ್ ಮಾಡಿದ್ರೆ ಈ ಸರ್ಕಾರವೇ ತಪ್ಪಾದಿಗಿಳಿದು ಬಿಟ್ಟಿದೆ. ಸರ್ಕಾರವೇ ತಪ್ಪಾದಿಗಿಳಿದು ಬಿಟ್ಟಿದೆ. ಇವತ್ತು ಹೆಂಗಿದೆ ಪರಿಸ್ಥಿತಿನಿ ಅಂದ್ರೆ, ಈ ಹುಚ್ಚರು ಮದುವೆನಲ್ಲಿ ಉಂಡನೆ ಜಾಣ ಅಂತಾರಲ್ಲ, ಹಂಗೆ ಈ ಎಲ್ಲದರಲ್ಲೂ ನನಗೆ ಗೊತ್ತಿರ್ಲಿಲ್ಲಪ್ಪ. ಈ ಮೇಸ್ಟ್ರುಗಳು ಟ್ರಾನ್ಸ್ಫರಿಗೂ ದುಡ್ಡು ಕೊಡಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅದು ದಂಧೆ ಮಾಡಿಬಿಟ್ಟಿದ್ದಾರೆ. ಈಗ ಡಾಕ್ಟರ್ಗಳು ದುಡ್ಡು ಕೊಡಬೇಕಾಗಿದೆ ತಿಪ್ಪೇಸ್ವಾಮಿ ಅವರೀಗ. ಈ ಡಾಕ್ಟರ್ಗಳು, ಜೀವ ಉಳಿಸೋ ಡಾಕ್ಟರ್ ಬಂದ್ರು ಸಾಕಪ್ಪ ಅಂತಾರೆ. ಆ ಡಾಕ್ಟರ್ಗಳು ದುಡ್ಡು ಕೊಡಬೇಕಾದಂತ ಪರಿಸ್ಥಿತಿ ಇದೆ. ಇಂಥ ಪರಿಸ್ಥಿತಿ ಇದೆ ಬೆಂಗಳೂರಿನಲ್ಲಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಒಂದು ಸ್ಕ್ವೇರ್ ಎಂತದ್ದು NOC ತಗೊಳಕ, ಏನದು NOC ತಗೊಳಕಲ್ವಾ, ಸ್ಕ್ವೇರ್ ಫೀಟಿಗೆ 70 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಂತೆ. ಒಂದು ಸ್ಕ್ವೇರ್ ಫೀಟಿಗೆ 70 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಂತ. ಎಂತದ್ದು ಅದಲ್ಲ, CCC ಅಲ್ಲ, ಅಪ್ರೂವಲ್ಗೆ, ನಿಮ್ಮ ಪ್ಲಾನ್ ಅಪ್ರೂವಲ್ಗೆ. ಯಾರ ಇನ್ಫ್ಲೂಯೆನ್ಸ್ ಇದ್ದರಿಗೆ 70, ನಿಮ್ಮ ಇನ್ಫ್ಲೂಯೆನ್ಸ್ ಇಲ್ಲದೆ ಇದ್ದರಿಗೆ 90. ಇದು ಯಾವ ಟ್ಯಾಕ್ಸ್ ಸಿದ್ದರಾಮಯ್ಯನವರೇ? GST ಅಲ್ಲ, YST ಅಂತಂದ್ರೆ ಬೆಂಗಳೂರಿನ ಉಸ್ತುವಾರಿ ಸಚಿವರು ಅಸುಲಭಕ್ಕೆ YST ಟ್ಯಾಕ್ಸ್ ಹಾಕಕ್ಕೆ ಅಲ್ಲಿ ಬಿಟ್ಕೊಂಡಿದ್ದಾರೆ ಅಂತ ನಂಗೆ ಅನ್ಸೋದಿಲ್ಲ. ಇದು ಯಾವ್ದು ಸ್ಪೆಷಲ್ ಟ್ಯಾಕ್ಸ್? ಇದೆಲ್ಲ ನಡೀತಿರೋದು ರಾಜಧಾನಿಯಲ್ಲಿ, ಮೂಗಿನಡಿನಲ್ಲಿ ಈ ಪರಿಸ್ಥಿತಿ ಇದೆ. ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೀನಿ, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಪ್ರಥಮ ಪ್ರಾಶಸ್ತ್ಯದ ಮತಗಳ ಆಧಾರದಲ್ಲಿ YN ನಾರಾಯಣಸ್ವಾಮಿ ಅವರನ್ನ ಮತ್ತೊಮ್ಮೆ ಗೆಲ್ಲಿಸಿ ಅಂತೇಳಿ ವಿನಂತಿ ಮಾಡಿ, ನೀವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಬಲಿಸಿ ಬಂದಿರೋದನ್ನು ನೋಡಿದಾಗಲೇ
ನಮ್ಮ ವಿಶ್ವಾಸ ಇದೆ ಅತಿ ಹೆಚ್ಚಿನ ಮತಗಳಿಂದ ಮೊದಲನೇ ರೌಂಡ್ನಲ್ಲೇನೆ NDA ಅಭ್ಯರ್ಥಿ ನಾರಾಯಣಸ್ವಾಮಿ ಅವರು ವಿಜಯಶಾಲಿ ಆಗ್ತಾರೆ ಅಂತಕ್ಕಂಥ ವಿಶ್ವಾಸದೊಂದಿಗೆ ಗ್ಯಾರಂಟಿ ತಾನೇ ಗೆಲ್ಲಿಸ್ತಿರಲ್ವಾ? ಪಕ್ಕ. ಇಷ್ಟು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.